ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಅಕ್ಷಯ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಒಂದು ಪಾಲಕ್ಕಿಂದ ಒಂದು ಒಳ್ಳೆ ಪಪ್ಪು, ಪಾಲಕ್ಕಿಂದ ಒಂದು ಪಪ್ಪು, ಹೆಸರುಬೇಳೆ ಪಾಲಕ್ ಪಪ್ಪು ಮಾಡ್ಕೊಳ್ಳೋಣ. ಇದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಇಲ್ಲಿ ನಾನು ಪಾಲಕ್ನ ಒಂದು ಕಟ್ ಪಾಲಕ್ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ 2ರಿಂದ 3 ಸಾರಿ ಚೆನ್ನಾಗಿ ಸೊಪ್ಪನ್ನ ತೊಳ್ಕೊಬೇಕು. ಸೊಪ್ಪಲ್ಲಿ ಮಣ್ಣಿರುತ್ತೆ, ಹಾಗಾಗಿ. ಆಮೇಲೆ ಇಲ್ಲಿ ನಾನು 100ರಿಂದ 150 ಗ್ರಾಮಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಹೆಸರುಬೇಳೆ ಪಾಲಕ್ ಪಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ, ಇದಕ್ಕೆ ಮತ್ತು ಇನ್ನೇನು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾವು ಕುಕ್ಕರಿಗೆ ಹೆಸರುಬೇಳೆನ ಹಾಕ್ಬೇಡ. ಹೆಸರುಬೇಳೆ ಹಾಕಿಬಿಟ್ಟು ಇನ್ನೊಂದು 2 ಸಾರಿ ಕ್ಲೀನಾಗಿ ತೊಳ್ಕೊಂಬಂದ್ಬೇಡ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಚೆನ್ನಾಗಿ ಬೆಂದ್ಬಿಡುತ್ತೆ ಅಷ್ಟೇ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡ್ಬಿಡ್ಬೇಕು. ನಂತರ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಬೇಡ. ಅರ್ಧದಿಂದ 3/4 ಗ್ಲಾಸು ಬೇಯಬೇಕಲ್ವ, ಹೆಸರುಬೇಳೆ ಬೇಯೋದಕ್ಕೆ ನೀರು ಬೇಕು, ಹಾಗಾಗಿ ನೀರು ಹಾಕ್ಕೊಳ್ಳೋಣ. ಈಗ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ನಾವು 2 ವಿಜಲ್ ಬರ್ಸ್ಕೊಳ್ಳೋಣ. 2 ವಿಜಲ್ ಆದರೆ ಸಾಕು. ಹೆಸರುಬೇಳೆ ಬೇಗ ಬೆಂದ್ಬಿಡೋದ್ರಿಂದ 2 ವಿಜಲ್ ಆದರೆ ನಮಗೆ ಸಾಕು. ನೋಡಿ, ಮತ್ತು ಇನ್ನೇನು ಬೇಕು ಇದಕ್ಕೆ ಅಂತ ಅಷ್ಟರಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ನಾನು ಇದಕ್ಕೆ ಟೊಮೆಟೊ ಜಾಸ್ತಿ ಬೇಕಾಗುತ್ತೆ. ಒಂದು 4ರಿಂದ 5 ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಟೊಮೆಟೊ. ಆಮೇಲೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ. ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ತೊಗೊಳ್ಳಿ. ಆಮೇಲೆ ಒಂದು ದೊಡ್ಡ ಸೈಜಿನ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರು, ಒಂದು 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ, ಇಷ್ಟು ಬೇಕಾಗುತ್ತೆ. ಈಗ ನೋಡಿ, ಕುಕ್ಕರ್ ಹಾಕಿ ತಣ್ಣಗಾಗಿದೆ. 2 ವಿಜಲ್ ಬಂದು ಇದು ಬೇಳೆ ಚೆನ್ನಾಗಿ ಬೆಂದ್ಬಿಟ್ಟಿದೆ. ನಾವು ಇದನ್ನು ಕೈಯಲ್ಲೇ ಸ್ವಲ್ಪ ಸೌಟಲ್ಲೇ ಮ್ಯಾಶ್ ಮಾಡ್ಕೊಂಬೇಡ, ಆಗ ಚೆನ್ನಾಗಿ ಇದಾಗಿರುತ್ತೆ. ಬೇಳೆ ಚೆನ್ನಾಗಿದಾದ್ರೇ, ನುಣ್ಣಗಾದ್ರೇ ಚೆನ್ನಾಗಿರೋದು. ಅಂದರೆ ಸಾಕು, ಇದಕ್ಕೇನು ಬೇರೆ ಏನೂ ಬೇಕಾಗಿಲ್ಲ. ಸೌಟಲ್ಲೇ ನಾವು ಚೆನ್ನಾಗಿ ಇದು ಮಾಡ್ಕೊಂಬೋದು, ಯಾಕಂದರೆ ಅಷ್ಟು ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ, ನುಣ್ಣಕ್ಕೆ ಬೆಂದಿರುತ್ತೆ. ಹೆಸರುಬೇಳೆ ಬೇಗ ಬೆಂದ್ಬಿಡುತ್ತೆ ಕೂಡ. ಜೊತೆಗೆ ನಾವು ಎಣ್ಣೆ ಬೇರೆ ಹಾಕಿದ್ವಲ್ಲ, ಹಾಗಾಗಿ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಾಗಿದೆ. ಇಷ್ಟಾದರೆ ಸಾಕು. ಈಗ ಒಗ್ಗರಣೆ ಹಾಕ್ಕೊಂಬೇಡ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು, ಅಥವಾ ಪ್ಯಾನ್ ಏನು ಬೇಕಾದ್ರೂ ಇಟ್ಕೋಬೋದು, ಇಲ್ಲ ಪಾತ್ರೆ ಏನು ಬೇಕಾದ್ರೂ ಇಟ್ಕೋಬೋದು. ಇದಕ್ಕೆ ಇಟ್ಕೊಂಡು ಇದು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ನಾವು ಸಾಸಿವೆ ಹಾಕ್ಕೊಂಬೇಡ. ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ. ಸಾಸಿವೆ ಚೆನ್ನಾಗಿ ಚಿಟ್ಪಟ ಅನ್ನಬೇಕು. ಈಗ ನಾವಿದಕ್ಕೆ ಈರುಳ್ಳಿ ಇದೆಯಲ್ಲ, ಅದನ್ನು ಹಾಕ್ಕೊಂಬೇಡ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು.
ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಈಗ ನಾವು ಬೆಳ್ಳುಳ್ಳಿನ ಕುಟ್ಟುಬಿಟ್ಟು ಹಾಕ್ಕೊಂಡ್ಬಿಡ್ಬೇಕು. ಸಣ್ಣದಾಗಿ ಹೆಚ್ಚಿ ಕೂಡ ಹಾಕ್ಕೋಬೋದು, ಬಟ್ ಕುಟ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಮಧ್ಯಕ್ಕೆ ಬಿಟ್ಟು ಚೆನ್ನಾಗಿ ಹಾಕ್ಕೊಂಡ್ಬಿಡ್ಬೇಕು. ನಾವು ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೋಬೇಕು ಇಷ್ಟಕ್ಕೆ, ಯಾಕಂದರೆ ನಾವು ಅಚ್ಚ ಖಾರದ ಪುಡಿ ಕೂಡ ಬಳಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಖಾರ ಜಾಸ್ತಿ ತಿನ್ನೋದಾದರೆ ಇನ್ನೂ ಜಾಸ್ತಿನೇ ಹಾಕ್ಕೋಬೋದು. ಈಗ ನಾವು ಹೆಚ್ಚಿಟ್ಕೊಂಡಿದ್ದೀವಲ್ಲ, ಸಣ್ಣದಾಗಿ ಹೆಚ್ಚಿಕೊಂಡಿರಬೇಕು ಟೊಮೆಟೊ ಹಾಕ್ಕೊಂಡ್ಬಿಡೋಣ. ಟೊಮೆಟೊ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬೇಡ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬೇಡ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಚೆನ್ನಾಗಿ ಎಣ್ಣೆಲೆ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಈಗ ಚೆನ್ನಾಗಾಗಿದೆ. ಈಗ ನಾವು ಇದಕ್ಕೆ ಅಚ್ಚ ಖಾರದ ಪುಡಿ, ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಕೋಬೋದು. ಆಮೇಲೆ ಧನಿಯಾ ಪೌಡ್ರು, ನಂತರ ಜೀರಿಗೆ ಪೌಡ್ರು, ಮೂರನ್ನು ಹಾಕ್ಕೊಂಬೇಡ. ಈಗ ಫ್ಲೇಮು ಲೋಲ್ಲೇ ಇರಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಸೊಪ್ಪು ಹಾಕ್ಕೊಂಬೇಡ. ಪಾಲಕ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಲ್ಲ, ಈ ಸೊಪ್ಪನ್ನ ಹಾಕ್ಕೊಳ್ಳೋಣ. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾವು ಎಷ್ಟೇ ಸೊಪ್ಪು ಹಾಕ್ಕೊಂಡು ವೀಕ್ಷಕರೇ, ಇದು ಬೆಂದಿದ ತಕ್ಷಣ ಎಲ್ಲ ಸ್ವಲ್ಪ ಆಗಿಬಿಡುತ್ತೆ. ನೀವು ಎಷ್ಟೇ ಕಂತೆ ಸೊಪ್ಪು ತೊಗೊಂಡು ಕೂಡ ಬೆಂದ ಮೇಲೆ ಇಷ್ಟು ಸ್ವಲ್ಪ ಕ್ವಾಂಟಿಟಿ ತುಂಬಾ ಕಡಿಮೆ ಆಗಿಬಿಡುತ್ತೆ. ಅದು ಸೊಪ್ಪಿನ ಸ್ವಭಾವ. ಸೊ ಈಗ ಜಾಸ್ತಿ ಕಾಣಿಸ್ತಾ ಇದೆ. ನಾವೀಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೆಂದರೆ ಸಾಕು, ಚೆನ್ನಾಗಿ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ರೆ ಅಂತ ನಾವು ಅನ್ನ ಮುದ್ದೆ ಜೊತೆಗೆ ಇದನ್ನು ತಿನ್ಬೋದು. ಪಪ್ಪು ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ನಾವು ಗಟ್ಟಿಯಾಗಿ ಮಾಡ್ಕೊಂಡಿದ್ವಿ ಅಂತ ನೀರು ಸ್ವಲ್ಪ ಕಡಿಮೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ಇದು ಚಪಾತಿ, ಪೂರಿ, ಇದಕ್ಕೆಲ್ಲ ರೊಟ್ಟಿಗೆಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೀಗ ನೀರು ಹಾಕಿಲ್ಲಲ್ಲ, ಸೊ ಇದರಲ್ಲೇ ಎಣ್ಣೆ ಇದರಲ್ಲೇ ಚೆನ್ನಾಗಿ ಬೆಂದುಬಿಡುತ್ತೆ ಸೊಪ್ಪು ಕೂಡ. ನೋಡಿ, ಚೆನ್ನಾಗಿ ಇದಾಗುತ್ತೆ. ಇದು ಎಷ್ಟು ಕಡಿಮೆ ಆಗೋಯ್ತಲ್ವ, ನೋಡ್ತಾನೆ ಕ್ವಾಂಟಿಟಿ ನೋಡಿ ಸೊಪ್ಪಿಂದು ಎಷ್ಟು ಕಡಿಮೆ ಆಗೋಯ್ತು. ಈಗ ನಾವು ಇಟ್ಕೊಂಡಿದ್ದೀವಲ್ಲ ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಬೆಂದರೆ ಚೆನ್ನಾಗಿ ಆಗಿಬಿಡುತ್ತೆ. ಸೊಪ್ಪೆಲ್ಲ ಕ್ಲೀನಾಗಿ ಬೆಂದುಬಿಡುತ್ತೆ. ಸೊಪ್ಪಲ್ಲಿರೋ ನೀರಲ್ಲಿ ನೋಡಿ ವೀಕ್ಷಕರೇ, ಚೆನ್ನಾಗಿ ಬೆಂದುಬಿಟ್ಟಿದೆ. ನಾವೇನು ಎಕ್ಸ್ಟ್ರಾ ಏನು ಹಾಕ್ಕೊಂಡಿಲ್ಲಲ್ಲ. ಸೊ ಅದರಲ್ಲಿರೋ ನೀರಲ್ಲೇ ಚೆನ್ನಾಗಿ ಸೊಪ್ಪು ಬೆಂದಿದೆ. ಈಗ ನಾವು ಇಟ್ಕೊಂಡಿದ್ದೀವಲ್ಲ ಹೆಸರುಬೇಳೆ, ಇದನ್ನು ಹಾಕ್ಕೊಂಬೇಡ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು, ಕುಕ್ಕರಲ್ಲಿ ಇದೆಯಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ನೀರು ಹಾಕ್ಕೊಂಡಿದ್ದೀನಿ ನಾನು. ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ನನಗೆ. ನಿಮ್ಗೆ ಇನ್ನೂ ಜಾಸ್ತಿ ನೀರು ಬೇಕು ಅಂದರೆ ನೀರು ಹಾಕ್ಕೋಬೋದು. ನೋಡಿ ಚೆನ್ನಾಗಾಗಿದೆ, ಅದ್ಭುತವಾಗಿರುತ್ತೆ ವೀಕ್ಷಕರೇ, ತುಂಬ ರುಚಿಯಾಗಿರುತ್ತೆ. ಇದನ್ನು ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ. ಪಾಲಕ್ ಸೊಪ್ಪು ಮತ್ತು ಹೆಸರುಬೇಳೆ ಪಪ್ಪು ಅದ್ಭುತವಾಗಿರುತ್ತೆ ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.